ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸೊ ಆಗಲೇ ಮಧ್ಯಾಹ್ನ 1:15 ಆಗೋಯ್ತು. ಖುಷಿಮಾನ ಸ್ಕೂಲಿಂದ ಕರ್ಕೊಂಬರ್ಬೇಕು. ಆದರೆ ಏನು ಪ್ರಾಬ್ಲಮ್, ಕೀರ್ತಿರ ಕರ್ಕೊಬರ್ತೀನಿ ಅಂತ ಹೇಳಿದ್ರು. ಸೊ ಒಂದು 10 ನಿಮಿಷ ಲೇಟ್ ಆಗಿಬಿಡ್ತು ನನಗೆ. ಅದಕ್ಕೆ ಎಲ್ಲ ಕೆಲಸ ಮುಗಿಸಿ ಮಾಡೋಷ್ಟರಲ್ಲಿ. ಸೊ ಹಂಗೆ ಸರಿ ಇವತ್ತು ಪೂಜೆ ಮಾಡಬೇಕು. ಪೂಜೆ ಮಾಡೋಕ್ಕೆ ಮುಂಚೆ ಹಂಗೆ ರೆಡಿ ಆಗ್ತಾ ಇದ್ನಲ್ಲ ವ್ಲಾಗು. ಕೂದಲು ಮೊನ್ನೆ ತಾನೇ ಕಟ್ ಮಾಡ್ಕೊಂಡಿದ್ದೀವಿ. ಎಷ್ಟು ಉದ್ದ ಬೆಳೆದೈತಾಗಲಿ ನೋಡ್ದೆ. ನಿಮಗೆ ಬೆಳೀತದೆ, ನನಗೊಂದು ಇಂಚು ಬೆಳೆಯಲ್ಲ. ನಂಗೆ ಬೆಳೆಯೋದು ಬೇಡ ಜಾಸ್ತಿ ಅಂತ. ಜಾಸ್ತಿ ಲೆಂತ್ ಆಗೋಕೆ ಶುರು ಆಗ್ಬಿಟ್ರೆ ಏರ್ ಫಾಲ್ ಜಾಸ್ತಿ ಆಯ್ತದೆ. ಅದಕ್ಕೇನೇನೆ ಎಷ್ಟು ನಾನೇ ಮಾಡ್ಕೊಂಡು ಇವಾಗ ಇಲ್ಲಿ ನೋಡಿ ಎಷ್ಟು ಶಾರ್ಟ್ ಮಾಡ್ಕೊಂಡಿದ್ದೆ ಅಲ್ವಾ. ಸಿಕ್ಕಾಪಟ್ಟೆ ಶಾರ್ಟ್ ಮಾಡ್ಕೊಂಡಿದ್ದೆ ಈ ಸರಿ. ನಿಮಗೆ ಬೆಳೆದು ಬಿಡ್ತಾವೆ, ನಮಗೆ ಬೆಳೆಯೋದೇ ಇದೇ ತಾನೇ. ಸೇಮ್ ನಂತರನೇ. ಸೇಮ್ ಸೇಮ್ ಅದೇ 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 ಚೆನ್ನಾಯ್ತಲ್ಲ ಅದು. ಚೆನ್ನಾಗಿದೆ. ಸೊ ಓಕೆ, ಇವಾಗ ಮಕ್ಕಳು ಬರೋಷ್ಟರಲ್ಲಿ ಇವಾಗ ಬೊಬ್ರು ಕೀರ್ತಿ ಬೊಬ್ರನ್ನ ಮತ್ತು ಇವಾಗ ಕರ್ಕೊಬರ್ತಾರೆ. ಮತ್ತು ಮಮತವ್ರು ಬಂದವ್ರೆ ಇವತ್ತು. ಸೊ ಹೆಲ್ಪ್ ಮಾಡಿಕೊಡ್ತವ್ರೆ ಇವಾಗ ನಮಗೆ. ಸೊ ಹೆಲ್ಪ್ ಮಾಡಿಕೊಡ್ತಾರೆ ನಮಗೆ. ದೀಪ ಹಚ್ತೀನಿ ಅಷ್ಟರಲ್ಲಿ. ಸ್ಯಾರಿ ಸಕ್ಕತ್ತಾಗಿದೆ ಗೊತ್ತಾ, ಈ ಕಲರ್ ಕಾಂಬಿನೇಷನ್. ನಿಮಗೆ ವೀಡಿಯೋದಲ್ಲಿ ಹೆಂಗೆ ಕಾಣಿಸ್ತಿದೆ ಗೊತ್ತಿಲ್ಲ, ರಿಯಲಾಗಿ ಮಾತ್ರ ಸಕ್ಕತ್ತಾಗಿದೆ ಈ ಕಲರ್ ಕಾಂಬಿನೇಷನು. ನಂಗೆ ತುಂಬ ಇಷ್ಟ. ಆದರೆ ಇದೊಂದು ಸ್ವಲ್ಪ ಡಾರ್ಕ್, ಇನ್ನೊಂದು ಚೂರು ಅಂದರೆ ಇದು ಪಿಂಕ್ ರೆಡ್ ಮಿಕ್ಸ್ ಆಗಿರೋ ಥರ ಐತೆ. ನಂಗೆ ಫುಲ್ ರೆಡ್ ಇದ್ದಿದ್ರೆ ಹಿಡ್ಕೊಂಡ್ಬಿಡ್ತಾ ಇದೆ ಕಲರ್. ಸಕ್ಕತ್ತಾಗೈತೆ ಇದು. ಅಪ್ಪ ಸೌಂಡ್ ಕೇಳಿಸ್ತೈತೆ, ಬಂದ್ರೆ ಆಗಲೇ ಇಬ್ರು. ಓಕೆ, ದೀಪ ಹಚ್ಚಿಬಿಡ್ತೀನಿ. ಮಕ್ಕಳು ಬರೋಷ್ಟರಲ್ಲಿ ಅವ್ರು ಬಂದರು. ಇಬ್ಬರು ಸೌಂಡು ಕೇಳಿಸ್ತೈತೆ ಆಗಲೇ. ಶುಶು ನೋ ಸೌಂಡ್. ಅಲ್ಲಿ ಯಾಕೆ ಅಲ್ಲಿ ಹೋಗ್ತಾ ಇರೋದು? ನೋ ಇರ್ತಿ ಆರಾಮ. ಕೆಳಗಡೆನೆ ಸೌಂಡ್ ಗೊತ್ತಾಗ್ಬಿಡ್ತು. ಕೆಳಗಡೆನೆ ಸೇಮ್ ತಗೊಂಡೆ. ಅವ್ರು ನೀವು ಕಡಿಮೆ ಸೈಜಿನ ತಗೊಂಡ್ರು, ನೀವು ಜಾಸ್ತಿ ಎಕ್ಸೆಲ್ ಎಲ್ಲ ಅನ್ಸುತ್ತೆ ನೀವು ತಗೊಂಡಿದ್ದು. ಅವ್ರು ಎಮ್ಮು. ನೋ ಗಲಾಟೆ. ಅಮ್ಮ ಪೂಜೆ ಮಾಡ್ತಾ ಇದ್ದೀನಿ. ಸಿಕ್ ಬಂದಂಗಂತಲ್ಲ ಮಾಡ್ತೀನಿ, ತಿನ್ನಿ, ಇನ್ನೇನು ಎಲ್ರಿಗೂ ಮಾಡ್ಬಿಡ್ತೀನಿ ಅಂತ. ಹಾಂ, ತಲೆಗೆ ಮಾಡ್ಕೊಳ್ಳಿ. ಇಲ್ಲ ಮುಳ್ಳಿ ಇಲ್ಲ ರೀದಿಗೆ ಸ್ನಾನ ದೀಪ ಹಚ್ಚ ಕಿಳಿ ಅಷ್ಟೇ. ಏನಾಗಲ್ಲ ಬಿಡಿ, ಒಂದೇನು ಎಕ್ಸ್ಕ್ಯೂಸು. ಓಕೆ, ಇವಾಗ ನಾನು ಹೊಟ್ಟೆ ಸಾಂಬಾರು ಮಾಡೋಣ ಅಂತ ಅದಕ್ಕೆ ಅಡುಗೆ ಮಾಡ್ತೀನಿ. ಇಲ್ಲೇ ಊಟ ಮಾಡೋಣ ಅಂದರೆ ಬೇಡ ನಾನು ಪೂಜೆ ಮಾಡ್ಬೇಕಂತವ್ರೆ. ಊಟ ಮಾಡಬೇಕು ಇಲ್ಲಿ. ರೈಸ್ಗೆ ಇಲ್ಲ ಮುದ್ದೆ ಮಾಡ್ತೀನಿ ಒಂಚೂರು. ಹಂಗಾ? ಹಾಂ, ಹಂಗೆ ಅನ್ಸಿದ್ರೆ ಮಾಡೋದು ಮಾಡಿರ್ಲಾ? ಅದೇ ಮಮತಾರ ಜ್ಞಾಪಿಸ್ಕೊಂಡೆ. ಮಸಾಲೆ ಫೈನಲಿ ಎಗ್ ಕ್ಯಾನ್ಸಲ್ ಮಾಡಿಸಿ ಎಗ್ ಕ್ಯಾನ್ಸಲ್ ಮಾಡಿ ಸೂಪರ್. ಎಗ್ ಕ್ಯಾನ್ಸಲ್ ಮಾಡಿ ಮಶ್ರೂಮ್ ಆರ್ಡರ್ ಮಾಡಿ ಇವಾಗ ಮಶ್ರೂಮ್ ಪಲಾವ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ನೋಡಿ ಚೆನ್ನಾಗಿದೆ ಮಶ್ರೂಮ್. ಹಿಂಗಿದ್ರೆ ಫ್ರೆಶ್. ಇಲ್ಲ ನಾನು ನಡುವೆ ಗೊತ್ತಾ ತರ ಬಿಟ್ಬಿಟ್ಟಿದ್ದೀನಿ. ಬೇಕಾದ್ರೆ ಹಿಂಗೆ ತರಿಸೋದು ಮಾಡೋದು. ಇದು ನೋಡಿ ಫ್ರೆಂಡ್ಸ್, ಯಾವಾಗಲೂ ಹೇಳ್ತಾ ಇರ್ತೀನಿ, ಮಶ್ರೂಮ್ ಹಿಂಗಿದ್ರೆ ಮಾತ್ರ ಫ್ರೆಶ್ ಇದು. ಓಕೆ, ಇದು ಓಪನ್ ಆಗ್ಬಿಡುತ್ತೆ ಗೊತ್ತಾ. ಇದು ಹಿಂಗೆ ಓಪನ್ ಆಗಿ ಕಪ್ಪು ಆಗಿರುತ್ತೆ ಒಳಗಡೆ, ಅದು ಫ್ರೆಶ್ ಅಲ್ಲ. ಇವಾಗ ಇದನ್ನ ಕಟ್ ಮಾಡಿದ್ರು ಕಪ್ಪುಗಿರಲ್ಲ, ವೈಟ್ಗೆ ಇರುತ್ತೆ. ಇದು ಫ್ರೆಶ್. ನಾನು ಅದಕ್ಕೆ ಸ್ವಿಗ್ಗಿ ಇನ್ಸ್ಟಾಮಾರ್ಟಲ್ಲೂ ಅಲ್ಲೂ ಗೋಲ್ಡ್ ಮಾಡ್ತಾರೆ ಟೈಮು ಆಗುತ್ತೆ. ಇವಾಗ 2 ಬಾಕ್ಸ್ ತರಿಸ್ದೆ. ಇವಾಗ ಕಟ್ ಮಾಡಿ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಪುದೀನ ಜಾಸ್ತಿ ಯಾಕೆ ಮಾಡೋಣ ಅಂತ ಸ್ವಲ್ಪ ಗ್ರೀನಿಶ್ ಮಾಡೋಣ ಅಂದ್ಕೊಂಡಿದ್ದೀನಿ. ಪುದೀನ, ಕೊತ್ತಂಬರಿ, ಆಮೇಲೆ ಈರುಳ್ಳಿ, ಶುಂಠಿ, ಚಕ್ಕೆ ಲವಂಗ ಎಲ್ಲ ಹಾಕಿದ್ದೀನಿ. ಏನಾಯ್ತು ನನಗೆ ಗೊತ್ತು. ಚಪ್ಪಲ್ ಬಂದ್ರು ಇಲ್ಲಿ ನೋಡಿ, ಚಪ್ಪಲ್ ಹಾಕೋ ಬಂದಿರೋದು. ಯಾರು ಹಾಕೋ ಬಂದಿ ಚಪ್ಪಲ್? ಶಂಕರಪಳೆ ಕೊಟ್ಟೆ ಮಕ್ಕಳಿಗೆ ತಿಂತವ್ರೆ ಇವಾಗ. ಇಬ್ರಿಗೂ ಸೈಲೆಂಟ್ ಆಗಿ ನೋಡಿ ಕೂರಿಸ್ಬಿಟ್ಟು ನೋಡಿ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದೀನಿ. ಏನ್ ಹೇಳಿ ಏನ್ ತಗೊಳ್ಳಿ ಮಮತಾವ್ರೆ, ಚೆನ್ನಾಗಿರ್ತೈತೆ. ನಮ್ಗೆ ನೆಕ್ಸ್ಟ್ ನಾನು ಎಷ್ಟು ಕೋಟಿ ಇವಾಗ ನಾನು ಇಲ್ಲಿ ಇರ್ಬೋದು. ನೆಕ್ಸ್ಟ್ ನಾನು ಎಷ್ಟು ಕೋಟಿ ಮನೆ ಬೇಕಾದ್ರೆ ಕಟ್ಸ್ಬೋದು.
ಬಟ್ ನನಗೆ ಆ ಕಾಲ್ತಂನಲ್ಲಿ ಮನೆಗ್ ಬಂದ್ರೆ ಅಲ್ಲಿ ನಾವೆಲ್ಲ ಸೇರಿದ್ರೆ ಸಿಗುತ್ತಲ್ಲ ನೆಕ್ಸ್ಟ್ ನಮ್ದೆಲ್ಲ ಬೇರೆ ಬಟ್ ಆ ತರ ಫೀಲ್ ಬರಲ್ಲ ನೆಕ್ಸ್ಟ್ ಚೈಲ್ಡ್ಹುಡ್ ಮೆಮೊರೀಸ್ ಅದೊಂಥರ ಅದು ನಮ್ಮ ತವ್ರ ಮನೆದು ಮಾಡರ್ನೈಸ್ಡ್ ಆಗಿರ್ಬೋದು ಬಟ್ ನಾನ್ ಅಲ್ಲೆಲ್ಲ ಇದ್ದು ಬಂದ್ರು ನನಗೆ ನಮ್ ರೂಟ್ಸ್ ಇಷ್ಟ ನೋಡಿ ಇವಾಗ ಸೇರೋದು ಇದೆಲ್ಲ ಹೋಗ್ತಾ ಹೋಗ್ತಾ ಹೆಂಗಾಗ್ತಿದೆ ಗೊತ್ತಾ ಒಳ್ಳೆ ಏನೋ ಇವಾಗೆಲ್ಲ ಒಂಥರ ಪ್ರೆಸ್ಟೀಜ್ ನನ್ಗೆ ಅರ್ಥನೇ ಆಗಲ್ಲ ಏನ್ ಪ್ರೆಸ್ಟೀಜು ಯಾವ ಪ್ರೆಸ್ಟೀಜ್ ಯಾವ ದುಡ್ಡು ಇಲ್ಲ ಯಾವ ದುಡ್ಡು ನನ್ಗೆ ಅದೇ ಅರ್ಥ ಆಗಿಲ್ಲ ಏನ್ ನಿನ್ ಹತ್ರ ಏನೇ ಇದ್ಕೊಳ್ಳಿ ನಾವ್ ಎಲ್ಲಾರ ಹತ್ರನೂ ನಾನು ಸ್ಟೇಟಸ್ ಹಾಕಿದೆ ನೋಡಿದ್ರಾ ಸಂಬಂಧಗಳಿಗೆ ಬೆಲೆ ಅಂತ ಓದ್ಲಿಲ್ವಾ ನೋಡಿದಿರ ಅಷ್ಟೇ ಓದಿಲ್ಲ ಹೆಂಗಿದೆ ಅರ್ಥವಾಗಿದ್ಯಾ ಇಲ್ವಾ ಅಂತಾರೆ ಮೊದ್ಲು ಇದ್ದಿದ್ದು ಸಂಬಂಧಗಳಿಗೆ ಬೆಲೆ ಇವಾಗ ಇಲ್ಲ ಹೌದು ಇವೆಲ್ಲ ಅನ್ಕೊಂಡ್ಬಿಟ್ಟಿರೋ ಗೊತ್ತಾ ಅಂದ್ರೆ ಎಲ್ಲಾರು ಅಂತ ಹೇಳ್ತಾ ಇಲ್ಲ ಕೆಲವ್ರು ಏನೋ ಸ್ಟೇಟಸ್ ಯಾವ ಸ್ಟೇಟಸ್ ಮಣ್ಣು ನಿನ್ನ ಹತ್ರ ಕೋಟಿ ಇದ್ರೆ ಸ್ಟೇಟಸ್ ಕೋಟಿ ಇದ್ರೆ ಸ್ಟೇಟಸ್ ಅಲ್ಲ ಎಷ್ಟು ಜನ ಇದಾರೆ ಅದು ಇಂಪಾರ್ಟೆಂಟ್ ಒಂದ್ ಕೋಟಿ ಗಟ್ಲೆ ಮನೆ ಕಟ್ಸ್ಕೊಂಡು ನನ್ ಮನೆಗೆ ಒಂದ್ ನಾಯಿ ನರಿ ಬರಲ್ಲ ಅಂದ್ರೆ ಅದು ವೇಸ್ಟ್ ಅದು ಎಷ್ಟಿದ್ರೆ ಏನ್ ಪ್ರಯೋಜನ ಹಿಂಗ್ ನೋಡಿ ನೀವು ತುಡ್ಕೊಂಡ್ ಬಂದಿದ್ದೀರಾ ಇವಾಗ ನೀವೇನ್ ಇವಾಗ ನಿಕ್ಕಿತ ಹುಡ್ಕೊಂಡ್ ಬರಕ್ಕೂ ಒಂದ್ ರೀಸನ್ ಇರ್ಬೇಕಲ್ಲ ಸುಮ್ಮನೆ ಬರಕ್ಕಾಗತ್ತಾ ಹಂಗಾಗಿದೆ ಕಾಲ ದಿಸ್ ಕಾಲ ಇಸ್ ನಾಟ್ ಗುಡ್ ಬೆಂಗಳೂರು ಡೆವಲಪ್ ಆಗ್ತಾ ಇದೆ ಬಟ್ ಬೆಂಗಳೂರು ಡೆವಲಪ್ ಆಗ್ತಾ ಇದೆ ಹೊರತು ಎಲ್ಲ ಪ್ರೆಸ್ಟೀಜ್ ಮೇಲೆ ಹೋಗ್ತಾ ಇದಾರೆ ಅವ್ರವ್ರು ಒಂದು ಅಂದ್ರೆ ಸೈಟ್ ತಗೊಂಡು ಅವ್ರವ್ರ ಸ್ವಂತ ಮನೆ ಮಾಡ್ಕೋತಾ ಇದಾರೆ ಹೊರತು ಆ ಏನು ಆ ಸಂಬಂಧಗಳಿಗೆ ಬೆಲೆ ಆಗಿರ್ಬೋದು ಒಂದು ನಾನು ನಮ್ ರಕ್ಷಿತ ಅವಾಗ ಅದೇ ಮಾತಾಡ್ಕೊಂತೀವಿ ನಮ್ಗೆ ಹಳೆ ಕಾಲ ನಮ್ಮ ಅಜ್ಜಿ ಮನೆಗೆ ಹೋದ್ರೆ ಒಂದ್ ಆ ತರ ಬರ್ತಾ ಇಲ್ಲ ಫೀಲ್ ಇವಾಗ ಏನೋ ಒಂದು ಹೌದು ಹೌದು ನಿಜ ಆ ಬೆಂಗಳೂರು ಬರಲ್ಲ ಬಿಡಿ ನೀವು ಬೆಂಗಳೂರು ಅಂತೀರಾ ನಾವು ಊರು ಹೇಳ್ತೀವಿ ಅಷ್ಟು ಕಟ್ ಮಾಡಿ ಅಲ್ಲ ನಮ್ ಬೆಂಗಳೂರು ಹಂಗಿತ್ತಲ್ಲ ಹೌದು ನಮ್ ಬೆಂಗಳೂರು ಹಂಗಿತ್ತಲ್ಲ ಹೌದು ಮಾಡಿ ಸೆಟ್ ಆಗಲ್ಲ ನಾನು ಕೇಕಾ ಯಾವ ಕೇಕಪ್ಪ ಇನ್ನೊಂದು ಕೇಕ್ ಐತೆ ಕೊಡ್ತೀನಿ ಡೈರೆಕ್ಟ್ ಆಗಿ ಮೊಟ್ಟೆ ತಿನ್ನಿಸ್ಬಿಟ್ಟೆ ಕೀರ್ತಿಗೆ ಇಂಡೈರೆಕ್ಟ್ ಆಗಿ ಓಕೆನಾ ಏನ್ ಗೊತ್ತಾ ಕಪ್ ಕೇಕ್ ಮಾಡಿದ್ದೆ ಮೊನ್ನೆ ಹಂಗೆ ಆಯ್ತು ಹುಡುಗರು ಕೇಕ್ ಬಂತ ಬಂದ್ರ ಕೊಟ್ವಿ ನಾವು ಟೇಸ್ಟ್ ಮಾಡಿ ನಾನ್ ಮಾಡಿದ್ದು ಅಂತ ಕೊಟ್ಟೆ ಹೆಂಗಿದೆ ಟೇಸ್ಟ್ ಹೇಳಿ ಚೆನ್ನಾಗಿದ್ಯಾ ಮಾಡ್ಬೋದಾ ಕಿರ್ತಿ ಬೇಕ್ರಿ ಮಾಡ್ಬೋದಾ ನೆಕ್ಸ್ಟ್ ಬೇಕ್ರಿ ಇಡೋಣ ಕಿರ್ತಿ ಟೈಟಲು ನೆಕ್ಸ್ಟ್ ನಮ್ ಬೇಕ್ರಿ ಪ್ಲಾನ್ ಏನ್ ಮಗನೇ ಚೆನ್ನಾಗಿದ್ಯಾ ಮಗನೇ ಚೆನ್ನಾಗಿದ್ಯಾ ಖುಷಿ ಬಾ ಒಳಗೆ ಚೆನ್ನಾಗಿದೆ ಹ್ಞೂ ಅಂದ ಚೆನ್ನಾಗಿದೆ ನಾನು ಸ್ವೀಟ್ ಕಮ್ಮಿ ಮಾಡಿದೆ ಅದೇ ಸ್ವಲ್ಪ ಸ್ಪಾಂಜಿ ಇದಾಗಬೇಕಾಗಿತ್ತು ಬಿಸಿ ಸ್ಪಾಂಜಿ ಇತ್ತು ಇವಾಗ ಬೇಕ್ರಿರ್ಗೂ ಹೋಮ್ ಮೇಡಿಗೂ ಒಂದೇನಾ ಓಕೆ ಚೆನ್ನಾಗಿದೆ ಹಂಗೆ ಹಾಕುದ್ರಾ ಮಶ್ರೂಮು ಅರಶಿನ ಹಾಕದ ಬೇಡವಾ ಗ್ರೀನ್ರಿ ಬೇಕಂದ್ರೆ ಬೇಡ ಅಲ್ಲ ಮಸಾಲೆ ಹೆಂಗೋ ಗ್ರೀನ್ ಐತೆ ಐತೆ ಸ್ವಲ್ಪ ಹಾಕೋಣ ಓಕೆ ಫ್ರೆಂಡ್ಸ್ ಮಶ್ರೂಮ್ ಬಿರಿಯಾನಿ ಇವಾಗ ಅಲ್ಲ ಇವಾಗ ಹೆಂಗೆ ಅಂತಂದ್ರೆ ರುಬ್ ಕೊಟ್ಟಿದ್ ನಾನ್ ಮಸಾಲೆ ಎಲ್ಲ ಒಗ್ಗರಣೆ ಮಾಡಿದ್ ಅವ್ರು ಮಶ್ರೂಮ್ ಕಟ್ ಮಾಡಿದ್ದು ನೀವೇನೆ ಹಚ್ಚಿದ್ ನಾನೇ ಒಗ್ಗರಣೆ ಹಾಕಿದ್ ನಾನೇ ಹೌದೌದು ಅಕ್ಕಿ ಹಾಕ್ತಿರೋದ್ ನಾನೇ ಮಸಾಲೆ ನಿಕ್ಕಿತ್ತಂದು ಯಾಕೆ ಅಂದ್ರೆ ಅವ್ರ ಮಸಾಲೆ ನಂಗೆ ಇಷ್ಟ ಅದಕ್ಕೆ ಹಂಗೆ ಬಾರದು ಅಂತ ಆಯ್ತು 20 minutes ಅಲ್ಲಿ ಆಗೋಯ್ತು ಪಟಾಪಟ್ ಅಂತ ಆಯ್ತು ಸೂಪರ್ ಗ್ರೀನೇ ಬಂದೈತಲ್ಲ ಅರ್ಶನ ಹಾಕ್ಲಿಲ್ವಲ್ಲ ಹಾಕ್ಲಿಲ್ಲ ಚೆನ್ನಾಗಿ ಬಂದಿದೆ ನೀರು ಸಾಕಾಗ್ತದೆ ವಿಸಿಲ್ ಬರ್ಸ್ಬಿಡೋಣ ಅದೇ ದೇವನ್ ಬೀಜ ನನ್ನ ಮಗನ್ ಬಿಟ್ಕೊಡ್ತೀನಿ ಎಲ್ಲಿಗೆ ಮನೆಗ ಸರಿ ಸರಿ ಓಕೆ ಗಲಾಟೆ ಮಾಡ್ತಾರಿಲ್ಲ ಅಂದ್ರೆ ನಾವುಗಳು ಆರಾಮ್ ಕುತ್ಕೊಳಕಲ್ಲ ಇಬ್ರು ಅವಾಗಿಂದ ಕಿತ್ತಾಡ್ತವ್ರೆ ಅಂದ್ರೆ ಫ್ರೆಂಡ್ಸ್ ಎಲ್ರು ಲೇ ಒಬ್ರು ಖುಷಿ ಹೋ ನಾನ್ ಹಾಕಿದ್ದೀನಲ್ಲ ಪರಿ ಹಾಕಿದ್ದೀನಲ್ಲ ನೋಡ್ಕೊಂಡ್ ಕುತ್ಕೊಳಕ್ ತಾನೇ ಖುಷಿ ಅಲ್ಲಿ ನೋಡು ಖುಷಿಯಲ್ಲಿ ಬಾ ಖುಷಿ ಇಲ್ಲಿ ಇದ್ರೆ ಸೈಲೆಂಟ್ ಆಗಿ ಇರಲ್ಲ ಇಲ್ಲ 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 ಓಕೆ ಇಲ್ಲ ಇಲ್ಲ ನೀವೇ ನೋಡಿ ನೋಡಿ ಹಿಂಗೆ ಎಣ್ಣೆ ಈ ತರ ಹಿಂಗ್ ಬಂದಾಗ ಅದೇ ಇವಾಗ ಬಿಟ್ಕೊಂಡ್ರೆ ಆಗಿದೆ ಅಂತ ಅವಾಗ ಆಗ್ತಾ ಇಲ್ಲಪ್ಪ ಇವ್ರು ನಿಮ್ಮ ಅಪ್ಪ ಬಂದ ನಡಿ ನಡಿ ಮನೆ ನಡಿ ಅಪ್ಪ ಬಂದು ನಡಿ 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 ಅಪ್ಪ ಬಂದ್ರು ಅಪ್ಪ ಬೇಡ್ವಾ ಐ ವಿಡಿಯೋ ಮಾಡಿ ಅಪ್ಪ ಬೇಡ್ವಾ ಅಪ್ಪ ಬೇಡ್ವಾ ಅಪ್ಪ ಬೇಕಾ ಬೇಡ್ವಾ ಅಪ್ಪನ್ ತೋರಿಸ್ತೀನಿ ಅಪ್ಪ ಬೇಕಾ ಬೇಡ್ವಾ
ಅಪ್ಪ ಬೇಕಾ ಬೇಡವಾ ಸೈಲೆಂಟ್ ಇವಳಿಗೆ ಚೀಚಿ ಪಲಾವ್ ಅಂದೆ ಅಷ್ಟೇ. ತಗೊಳ್ಳೋಣ ಹೊಸ ತಗೊಳ್ಳೋಣ. ಚೆನ್ನಾಯ್ತು. ಅಲ್ಲಿ ತೋರಿಸ್ತಾ ಇಲ್ವಾ ಆಂಟಿ? ನಾನು ತೋರಿಸ್ತಾ ಇದ್ದೀನಿ ಕಣ ಸಸ್ಯ ಇಲ್ಲಿ ನೋಡ. ಬಬ್ರು ಅವ್ರ ಹೆಸರೇನು ಬಬ್ರು? ನಿಕ್ಸಾ. ಬಬ್ರು ನನ್ನ ಹೆಸರೇನು ಹೇಳು ಮಗನೇ. ಅಲ್ಲಿ ಇದೇನ್ ಕ್ಯಾಮ್ರಾ ಅಲ್ವಾ? ಇಲ್ಲಿ ನೋಡು. ಅಲ್ಲಿ ಕ್ಯಾಮ್ರಾ, ಇಲ್ಲಿ ಕ್ಯಾಮ್ರಾ. ಇಲ್ಲಿ ಇದಿಲ್ ಬರುತ್ತಲ್ಲ? ಹಾ ಬರುತ್ತೆ. ಓ ಕ್ಯಾಮ್ರಾ ನಿಮ್ಮ ಮನೆಗೆ ಬರ್ಬೇಕಾ? ಬರುತ್ತೆ ಬಿಡು. ಫ್ರೆಂಡ್ಸ್ ರೆಡಿ ಆಯ್ತು ಮಶ್ರೂಮ್ ಪಲಾವ್. ಚೆನ್ನಾಗಿದೆ. ಇಟ್ಸ್ ಟೆಂಪ್ಟಿಂಗ್. ತಿನ್ಬೇಕು ಇವಾಗ. ಈಗ ಕ್ಲೈಮೇಟ್ ಫುಲ್ಲು ಹೌದು, ಚಳಿ ತರ ಇರೋದಕ್ಕೆ ತಿನ್ನೋಣ ಬೇಗ ಬಿಸಿ ಬಿಸಿ ಅಂತ ಫೀಲ್ ಆಗ್ತೈತೆ. ಇವಾಗ ಎಲ್ಲ ಕುತ್ಕೊಂಡು ನನ್ನ ಮಗಳು ಹೊಟ್ಟೆ ಹಸ್ವಾಗ್ಬಿಟ್ಟಿದೆ. ಎಲ್ಲ ಕುತ್ಕೊಂಡು ಬ್ಯಾಟಿಂಗ್ ಬಾರ್ಸೋದು. ರಾಯ್ತಾ ಎಲ್ಲ ಏನ್ ಬೇಡ ಅಲ್ವಾ? ಹಾ ನಂಗೆ ಇಷ್ಟನೇ ಆಗಲ್ಲಪ್ಪ ಅದು. ಯಾಕೆ ರೈತ? ಇದ್ರ ಟೇಸ್ಟ್ ಹೊಟ್ಟೋಗುತ್ತೆ ಆಕ್ಚುಲಿ. ತುಂಬಾ ಸ್ಪೈಸಿ ಇದ್ದಾಗ ಮಾತ್ರ ರೈತ ಯೂಸ್ ಮಾಡಿದ್ರೆ ಓಕೆ. ಸ್ಪೈಸಿ ಇಲ್ಲದೆ ಇರ್ಬೇಕಾದ್ರೆ ಇದೇ ಚಂದ ನಮಗೆ. ಸೂಪರ್ ಆಯ್ತು. ಎಲ್ಲರೂ ಬ್ಯಾಟಿಂಗ್ ಮಾಡ್ತೀವಿ. ಅಪರೂಪ ಮಮತಾರ್ ಬಂದಿದ್ರು, ಕೀರ್ತಿ ಬಂದಿದ್ರು. ಊಟ ಮಾಡಿದ್ಮೇಲೆ ಮಾತಾಡ್ಕೊಂಡು ಹಂಗೆ ಟೈಮ್ ಪಾಸ್ ಹಂಗೆ ಆಯಿತು. ಕಾಫಿ ಅದು ಇದು ಅಂತ ಅಂದ್ಕೊಂಡು ಇವಾಗ ಸ್ವಲ್ಪ ಪ್ಯಾಕಿಂಗ್ ಇದಕ್ಕೆ ಮಾಡ್ಕೊಂಡಿದ್ದೀನಿ. ಮತ್ತು ನಾನು ಯೂಶಲಿ ಯಾವತ್ತೂ ಈ ಶುಕ್ರವಾರ ಟೈಮ್ ಅಳಲ್ಲ. ಸಿಕ್ಕಾಪಟ್ಟೆ ಕಂಡಿರೋಕ್ಕೆ ಯಾಕೆ ಅಂತ ಇರ್ಬೋದು ಅಂತ ಯೋಚನೆ ಮಾಡಿ ನೀವು. ಯಾಕೆ ಸೊ ಹಾಂ ಅವ್ರು ಹೇಳೋದಿಲ್ಲ ಬಿಡಿ. ನನಗೆ ಹಂಗೆ ಇಮ್ಯಾಜಿನ್ ಮಾಡಿಕೊಂಡು ಪರಿಣಾ ಕೊಟ್ಟರೆ ಹೆಂಗಿರ್ತೀನಿ ನಾನು ಅಂತ ಹೇಳ್ಬಿಟ್ಟು ಇಮ್ಯಾಜಿನ್ ಮಾಡಿಕೊಂಡೆ. ನನ್ನ ಕಲೆ ತುಂಬಾ ಅದೇನು ಒಂಥರ ಗೊತ್ತಿಲ್ಲ, ಸಿಕ್ಕಾಬಟ್ಟೆ ಫೀಲ್ ಆಗ್ಬಿಟ್ಟು ಬರೀ ಅಳದೇ ಆಗೋಗ್ಬಿಟ್ಟೈತಿ. ಇವತ್ತು ಸಂಜೆಯಿಂದ ಹೇಳ್ತಾನೇ ಇದ್ದೀನಿ. ಬರೀ ಅಳದೇ ಆಗೋಗಿದೆ ನನ್ನ ಪರಿಸ್ಥಿತಿ. ನನಗೆ ಹೆಂಗಿದೆ ನನ್ನ ಪರಿಸ್ಥಿತಿ ಅಂದರೆ, ನಾನು ಬಿಸಿ ತುಪ್ಪ ಉಗ್ಲಕ್ಕೂ ಆಗಲ್ಲ, ನುಂಗಕ್ಕೂ ಆಗಲ್ಲ ಅಂತಾರಲ್ಲ, ಹಂಗಿದೆ ನನ್ನ ಪರಿಸ್ಥಿತಿ. ಅವಳು ಮೆಕ್ಕ ನಾನು ತಪ್ಕೊಂಡು ಅಳ್ತಾ ಇದ್ರೆ ಅವಳನ್ನ ಮೆಕ್ಕ ಅಂತ ಬಿಡ್ತಾಳೆ. ಅಂದರೆ ವಿಡಿಯೋ ಕಳಿಸ್ಕೊಡು ಅಂತ ಹೇಳಿದ್ರು. ಸೊ ಫೋಟೋ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ. ನನಗೆ ಅವಳು ತಪ್ಕೊಂಡು ನನಗೆ ಒಂಥರ ಆ ಫೀಲು ನನಗೆ ಆಗ್ತಾನೇ ಇದೆ ನನಗೆ ಹೇಳೋಕ್ಕೆ ಆಗಲ್ಲ. ಹಂಗೇನೆ ಅದಕ್ಕೆ ವ್ಲಾಗ್ ನನಗೆ ಮಾಡೋಕ್ಕೆ ಆಗ್ತಲ್ಲ. ಸಂಜೆಯಿಂದ ನಂಗೆ ಮೂಡಿಲ್ಲಲ್ಲ, ಸೊ ಮಾಡೋಕ್ಕೆ ಆಗ್ತಿಲ್ಲ. ನಾನು ಮತ್ತೆ ಅದಕ್ಕೆ ನಾಳೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಹೇಳೋಕ್ಕೆ ಅಂತಾರೆ ಹಂಗೇ ಇದು ಮಾಡಿದೆ. ಸೊ ಇನ್ನೇನು ಮಧ್ಯಾಹ್ನ ಮಾಡಿದ ಪಲಾವ್ ಹಂಗೆ ಇದೆ, ಬಿರಿಯಾನಿ ಅದು ಮಶ್ರೂಮ್ದು. ಸೊ ಅದೇ ಇವಾಗ ಜೈ ಅನ್ಸೋದು ಅಷ್ಟೇ ಊಟ ಮಾಡಿಕೊಂಡು. ಮತ್ತು ನಾನು ಇಲ್ಲೇ ಇದೆಯಾ ಏನು ತರಲೆ ಮಾಡೋಳು ಬಾಯ್ಲಿ. ಅಲ್ಲೆಲ್ಲ ಹೋಗಿ ಫುಲ್ಲು ಕಂಪ್ಲೀಟಾಗಿ ಕೆಳಗಡೆ ಇವತ್ತು ಪೇಪರೆಲ್ಲ ಕಿತ್ಕಿತ್ತು ಇಷ್ಟು ಗುಡ್ಡೆ ಮಾಡಿಟ್ಟವಳೆ. ಬರೀ ಬಾಯ್ಲಿ ನೋಡಿ ಹೇಳ್ತಿದ್ದಂಗೆ ಹೊಳಲ್ತಾವಳೆ. ಇವಾಗ ಮತ್ತೆ ಅಲ್ಲೇ ಇದ್ಲು, ಅದಕ್ಕೆ ನೋಡೋಕೆ ಇದು ಮಾಡಿದ್ದು. ಇಲ್ಲ ನನ್ನ ಕಾಲನ್ನ ಬಂದು ಕೆರಿತಾ ಇರ್ತಾಳೆ, ಕಾಲು ಬಂದು ಹಿಂಗೆ ಕೆರಿತಾ ಇರ್ತಾಳೆ. ನನಗೆ ಬುಡಿ ಇರೋಕ್ಕೆ ಆಗ್ತಾಳೆ. ಈ ಹೆಂಗಿದೆ ನನ್ನ ಪರಿಸ್ಥಿತಿ ಅಂದರೆ ನಿಜ ಹೆಂಗಿದೆ ನನ್ನ ಪರಿಸ್ಥಿತಿ ಅಂದರೆ, ಯಾಕೆ ನನಗೆ ನಾನು ಪ್ರೀತಿ ಯಾರನ್ನ ಹೆಚ್ಚಿಗೆ ಮಾಡ್ತೀನಿ ಅವರೇ ಯಾಕೆ ಇಷ್ಟು ದೂರ ಆಗ್ತಾರೆ, ಯಾರನ್ನ ನಾನು ತುಂಬ ಇಷ್ಟಪಡ್ತೀನಿ ಯಾಕೆ ಅಷ್ಟು ದೂರ ಆಗ್ತಾರೆ. ನನಗಿದೆ ಒಂದು ಕ್ವಶನ್ ಆಗ್ಬಿಟ್ಟಿರೋದು. ನನಗೆ ಹೆಂಗೆ ಇವಾಗ ನೋಡಿ ಹೆಂಗಿದೆ ಪರಿಸ್ಥಿತಿ, ಇವಳು ಬಿಟ್ಟಿರೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಥರ ಇದೆ. ಆದರೆ ಬಿಡಲೇಬೇಕಾ ಅನ್ನೋ ಥರ, ಬಿಡಲೇಬೇಕಾ ಆಗ್ತಲ್ಲ ಫ್ರೆಂಡ್ಸ್. ನಂಗೆ ಸಹಿಸ್ಕೊಳ್ಳೋಕ್ಕೆ ಆಗ್ತಲ್ಲ. ಅದು ಎಷ್ಟು ಅಳ್ತೀನೋ ಕೊಡಬೇಕು ಅಂತ ಬಂದ್ಬಿಟ್ರೆ ಎಷ್ಟು ಅಳ್ತೀನೋ ನಂಗೆ ಗೊತ್ತಿಲ್ಲ ಮಗಳೇ. ಹಾಂ ಕೋಪನೂ ಇದೆ. ಇವತ್ತು ಹೋಗಿ ಅಲ್ಲಿ ಬೆಡ್ ಮೇಲೆ ಸುಸು ಮಾಡಿಬಿಟ್ಟವಳೆ. ಏನು ಮಾಡೋಣ ಸದ್ಯಕ್ಕೆ. ಅದಕ್ಕೆ ಸೆಕ್ಯೂರಾಗಿ ಮೇಲ್ಗಡೆ ಕವರ್ ಇರೋದಕ್ಕೆ ವಾಶ್ ಮಾಡೋಕೆ ಹಾಕ್ಬಿಡ್ತೀನಿ, ಸರಿ ಹೋಗ್ಬಿಡುತ್ತೆ. ನೋಡಿ ಸುಸ್ಸು ಅಂತ ಹೆಂಗೆ ಕಂಡುಬಿಡ್ತಾಳೆ ನೋಡಿ. ಏನು ಮಾಡೋಣ, ನನಗೆ ಎಷ್ಟು ಕಂಟ್ರೋಲ್ ಮಾಡ್ತಾಯಿದ್ದೀನಿ ಆಗ್ತಾಯಿಲ್ಲ. ಈ ಕೆಲಸಗಳ ಮೇಲೆ ಇನ್ನೂ ಜಾಸ್ತಿ ಕೆಲಸ ಕೊಡ್ತಾವಳೆ ಫ್ರೆಂಡ್ಸ್. ನನಗೆ ಸರಿ ಫ್ರೆಂಡ್ಸ್, ನನಗೆ ಇಂಟ್ರೆಸ್ಟ್ ಇಲ್ಲ, ಮಾತಾಡೋಕ್ಕೂ ಆಗ್ತಾಯಿಲ್ಲ.
ಮತ್ತೆ ಬೆಳಗ್ಗೆ ಬ್ಲಾಗ್ ಕಂಟಿನ್ಯೂ ಫ್ರೆಂಡ್ಸ್. ಮತ್ತೆ ಇವತ್ತು ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮಾರನೇ ದಿನ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ನೋ ಇಲ್ಲ ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದ್ದೀನಿ. ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ ಸಂಜೆ ಮೇಲೆ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ಪೂಜೆ ಎಲ್ಲ ಮಾಡಿದೆ. ಸೋಮ್ ಇವಾಗ ಕೆಳಗಡೆ ಹೋಗಿದ್ದಾರೆ. ನಾನು ಇವಾಗ ಹೊರಟಿದ್ದೀನಿ. ಸ್ವಲ್ಪ ಒಂದು ವೀಡಿಯೋ ಅಪ್ಲೋಡ್ ಮಾಡೋದಿತ್ತು. ಸೊ ಅದಕ್ಕೋಸ್ಕರ ಹೊರಗಡೆ ಹೋದ್ರೆ ಅಪ್ಲೋಡ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಕೊಂಡು ಇದು ಮಾಡಿದೆ. ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಸೋಮ್ ಬಂದು ಹೋಗೋಣ ಅಂತ ಹೇಳ್ತಾನೆ ಇದ್ರು. ಮಹಾಲಕ್ಷ್ಮಿ ಲೇಔಟ್ಗೆ ಹೋಗೋಣ ಅಂತ ತುಂಬ ದಿನಗಳು, ವರ್ಷಗಳ ಮೇಲೆ ಆಗೋಯ್ತು ಮಹಾಲಕ್ಷ್ಮಿ ಲೇಔಟ್ಗೆ ಹೋಗಿ. ಆಮೇಲೆ ಬೇರೆ ಸೋಮ್ ನನಗೆ ಬೇರೆ ಪ್ಲ್ಯಾನ್ ಇದೆ ಅಂತ ಹೇಳಿದ್ರು. ನಾನು ಹೋಗೋಣ ಅಂತ ಹೇಳಿದೆ. ಆಮೇಲೆ ಸರಿ ಅಂತ ಹೇಳಿ ಇಲ್ಲೇ ನಮ್ಮ ನಿಯರ್ ಅಬ್ಬಿಗೆರೆನಲ್ಲಿರುವಂಥ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ ಇವಾಗ. ಹೋಗಿ ಅಲ್ಲೊಂದು ಸ್ವಲ್ಪ ಇವಳಿಗೆ ಫುಡ್ ತೊಗೋಬೇಕು. ಪರಿಗೆ ಊಟ ಮಾಡ್ತಾಯಿಲ್ಲ ಅವಳು ಸರಿಯಾಗಿ. ಅದಕ್ಕೆ ಒಂದು ಸ್ವಲ್ಪ ಫುಡ್ ತೊಗೊಂಡು ಹಂಗೇ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ನಂಗೆ ಅದೊಂದು ಬೆಳಗ್ಗೆಲ್ಲ ನೆನ್ನೆಯಿಂದ ಏನೂ ತಿಂದಿಲ್ಲ ಸರಿಯಾಗಿ. ಬೇರೆ ಏನಾದ್ರು ಇಷ್ಟಪಡ್ತಾಳೆ. ಫುಡ್ ಅಂತೂ ರೈಸು ಮೊಟ್ಟೆ ಏನಾಕ್ರೂ ತಿಂತಾಯಿಲ್ಲ. ಬೇರೆದೆಲ್ಲ ತಿಂತಾಳೆ ಆ್ಯಕ್ಟಿವ್ ಆಗಿ. ನೋಡಿ ಇವಾಗಲ್ಲಿ ಮೂಸ್ಕೊಂಡು ಅಲ್ಲಿ ಹುಡುಕ್ತಾವಳೆ. ನೀರಿಗೇನು ಬಾಳೆಹಣ್ಣು ಕೊಟ್ಟಿದ್ದೆ ಅದಕ್ಕೆ ಅನಿಸುತ್ತೆ. ಏನೇ ಸುಬ್ಬಿ, ಸರಿ ಇರು ಬರ್ತೀನಿ. ನಾನು ಹೋಗಿ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಬನ್ನಿ ಹೊಡುವ. ಮಗುನ ಎಷ್ಟು ಚೆನ್ನಾಗಿ ಹೆಗ್ಲ ಮೇಲೆ ಕೂರಿಸ್ಕೊಂಡು ಹೋಯ್ತಾವ್ರೆ. ಹಾಯ್ ಖುಷಿ. ಓಕೆ, ಮಳೆ ಬರೋ ಥರ ಇದೆ. ಕಾರಲ್ಲಿ ಹೋಗೋಣ ಅಂತ ಅಂದರು. ನಾನು ಗಾಡೀಲಿ ಹೋಗೋಣ ಅಂತ. ಸೊ ಬೇಡ ಮಳೆ ಬರೋ ಥರ ಇದೆ. ನಿನ್ನೆ ಮಳೆ ಬಂದ್ಬಿಟ್ಟು ಸಡನ್. ಸೊ ಅದಕ್ಕೋಸ್ಕರ ಬೇಡ ಇದರಲ್ಲೇ ಹೋಗೋಣ ಅಂತ ಹೇಳ್ಕೊಂಡು ಕಾರಲ್ಲೇ ಹೋಗ್ತಾ ಇದ್ದೀವಿ. ಹಾಯ್ ಖುಷಿ. ಹಲೋ ಹಾಯ್ ಮಾಡೆಲ್ರು. ಹಾಯ್, ವೆಲ್ಕಮ್ ಟು ನನ್ನ ಜೈ ಹೋಗ್ತೀನಿ. ಶಿಜು ಅದು ಫುಲ್ಲು ಕೂದಲು ಇದು ಮಾಡಿಸ್ಬಿಟ್ಟ. ವೀಡಿಯೋ ಮಾಡೋಕ್ಕಲ್ಲ. ಬನ್ನಿ ಗಣೇಶ ದೇವಸ್ಥಾನಕ್ಕೆ ಬಂದಿದ್ದೀವಿ. ಫ್ರೆಂಡ್ಸ್ ಗುಡ್ ಮಾರ್ನಿಂಗ್. ಪರಿನ ಹೊರಗಡೆ ಬಿಟ್ಟಿದ್ದೀನಿ. ಅಲ್ಲಿ ಏನು ಮಾಡ್ತಾಯಿದ್ದೀನಿ ನನ್ನ ಪರು? ಎಲ್ಲಿ ನನ್ನ ಪರಿ? ಏನು ಮಾಡ್ತಾಯಿದ್ದೀರೋ? ಹೊರಗಡೆ ಕಾಯ್ತಾ ಕೂತಿದ್ದಲ್ಲೇ. ಇನ್ನು ಟೈಮು 9:30. ಮೇಡಮ್ಗೆ ರೆಡಿ ಮಾಡಿದ್ದೀನಿ. ತಿಂಡಿ ಬಂದು ಇವತ್ತು ಸ್ವಲ್ಪ ವೆರೈಟಿ ಇದೆ ನೋಡಿ. ಫಸ್ಟು ಮಾಡಿದ್ದು ಬಾಂಬೆ ಸಾಗು. ತುಂಬ ವರ್ಷಗಳೇ ಆಗೋಯ್ತು ಬಾಂಬೆ ಸಾಗು ಮಾಡಿ ನಾನು. ಇಲ್ಲಿ ಇವತ್ತು ಬಾಂಬೆ ಸಾಗು ಮಾಡಿದೆ. ಹೋಟೆಲಲ್ಲಿರುವಾಗ ಇದನ್ನೇ ನಾವು ಪೂರಿಗೆ ಮಾಡ್ತಾಯಿದ್ದು. ಫಸ್ಟು ಪೂರಿ ಮಾಡಬೇಕು ಅಂತ ಪ್ಲ್ಯಾನ್ ಬಂತು. ಆವಾಗ ಅದ್ರ ಜೊತೆ ಕಾಂಬಿನೇಷನ್ ಸಾಗು ಮಾಡೋಣ, ಆಲೂಗಡ್ಡೆ ಸಾಗು ಅಂದಾಗ ಬಾಂಬೆ ಸಾಗು ಮಾಡೋಣ ಅಂತ. ಇನ್ನಕ್ಕೆ ಅದಕ್ಕೆ ಕಾಂಬಿನೇಷನ್ ಪೂರಿ ಮಾಡಿದೆ. ಇನ್ನು ಬಜ್ಜಿ ಮಾಡಿದ್ದೀನಿ. ಆಮೇಲೆ ಈ ಕಡೆ ಬಂದರೆ ಲೆಮನ್ ರೈಸ್ ಮಾಡಿದ್ದೀನಿ. ಸಪ್ರೇಟಾಗಿ ಕಡಲೆಕಾಳು ಮತ್ತು ಕಡಲೆಬೇಳೆ ಮತ್ತು ಕಡಲೆ ಬೀಜ ಸಪ್ರೇಟಾಗಿ ಹುರ್ತಿದ್ದೀನಿ. ಯಾಕಂದ್ರೆ ಇದ್ರ ಜೊತೆಗೆ ಹಾಗಾದ್ರೆ ಕ್ರಿಸ್ಪಿನೆಸ್ ಹೋಗ್ಬಿಡುತ್ತಲ್ಲ, ಅದಕ್ಕೆ ಅದು ಸಪ್ರೇಟಾಗಿ ಹುರ್ತಿರ್ತೀನಿ. ನಾವು ಯಾವಾಗ ಗೊಜ್ಜು ಕಲ್ಸ್ಕೊಂಡು ತಿಂತೀವಿ ಆವಾಗ ಇದನ್ನ ಮಿಕ್ಸ್ ಮಾಡ್ಕೊಂಡು ತಿನ್ನೋ ಥರ. ರೈಸ್ ಒಂದು ಸ್ವಲ್ಪ ಇವತ್ತು ಹುಡುಗಿಗೆ ಆಗಿ ಮಾಡಿದ್ದೀನಿ. ಇಲ್ಲಿ ಹಿಂಗಿರಬೇಕು ರೈಸು ಹುಡುಗಿಯಾಗಿ. ಇನ್ನು ಇದೊಂದು ಆಯಿತಾ. ಇದಾದಮೇಲೆ ನೆಕ್ಸ್ಟ್ ಬಂದರೆ ಇಲ್ಲಿ ಎಣ್ಣೆ ಮಾಡ್ತಾಯಿದ್ನ. ಎಣ್ಣೆ ಹೆಂಗಿದ್ರು ನಾನು ಪೂರಿ ಮಾಡಬೇಕಾಯ್ತು. ಪೂರಿ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ನಲ್ಲ. ಆಗಲೇ ಒಂದು 15 ದಿನದಿಂದ ಜಾಮೂನ್ ಮಾಡಬೇಕು ಅಂತ ಅನ್ಕೊತಾ ಇದ್ದೆ. ಜಾಮೂನ್ ಮಾಡೋಕ್ಕಾಗ್ತಾರಿಲ್ಲ. ಸೊ ಎಣ್ಣೆ ಐಟಮ್ ನಾನು ಏನು ಮಾಡಿಲ್ಲ. ಆವಾಗ ಪ್ಲ್ಯಾನ್ ಮಾಡಿದೆ ಎಣ್ಣೆ ಹೆಂಗಿದ್ರು ಬಿಸಿ ಇಡ್ತಾ ಇದ್ದಲ್ಲ, ಸ್ವಲ್ಪ ಜಾಮೂನ್ ಮಾಡಿಬಿಡೋಣ ಅಂತ ಹೇಳ್ಕೊಂಡು ಇಲ್ಲೂ ಐತೆ. ಇದು ಲಾಸ್ಟಿಗೆ ಸಕ್ಕಾಯಿತು ಫುಲ್ಲು ಜಾಮೂನು. ಸೊ ಇವಾಗ ಜಾಮೂನು ಕೂಡ ರೆಡಿ. ಫಸ್ಟು ಜಾಮೂನ್ ಮಾಡ್ಕೊಂಡೆ, ಆಮೇಲೆ ಪೂರಿ ಮಾಡಿದೆ. ಆಮೇಲೆ ಚಿತ್ರಾನ್ನ ಕಾಂಬಿನೇಷನ್ ಏನಂತ ಅಂದರೆ ಏನಾದ್ರು ಬಜ್ಜಿ ಬೋಂಡ ಆ ಥರ ಇದ್ದರೆ ಚೆನ್ನಾಗಿರುತ್ತಲ್ವ ಈ ಚಳಿಗೆ. ಆವಾಗ ಒಂದಿಷ್ಟು ಈರುಳ್ಳಿ ಹೆಚ್ಚಿರೋದು ಹಿಂಗೆ ಕಟ್ ಮಾಡಿರೋದು ಒಂದು ಸ್ವಲ್ಪ ಜಾಸ್ತಿ ಇತ್ತು ಕ್ವಾಂಟಿಟಿ. ಸೊ ಇದು ಚಿತ್ರಾನ್ನಕ್ಕೆ ಹಾಕೋಕ್ಕೆ ಅಂತ ಅದನ್ನೇ ಏನು ಮಾಡಿದೆ, ಸ್ವಲ್ಪ ತೊಗೊಂಡು ಕೊತ್ತಂಬರಿ ಸೊಪ್ಪತ್ತೆಲ್ಲ ಹಾಕ್ಬಿಟ್ಟು ಈ ಥರ ಬಜ್ಜಿ ಮಾಡಿದೆ. ಲಂಚ್ ಬಾಕ್ಸಿಗೆ ಇದು, ಬೆಳಗ್ಗೆಗೆ ಬ್ರೇಕ್ಫಾಸ್ಟಿಗೆ ಇದು, ಲಂಚ್ ಬಾಕ್ಸಿಗೆ ಇದು. ಸೊ ಆ್ಯಂಡ್ ಬಾಂಬೆ ಸಾಕು. ಇಷ್ಟು ಇವತ್ತು ಅಡುಗೆಗಳು ಮಾಡಿದೆ. 1 ಅವರಲ್ಲಿ ಮಾಡಿರೋದು ಇದಿಷ್ಟು ಕಂಪ್ಲೀಟಾಗಿ. ಆಯಿತು. ಇನ್ನು ಸ್ವಲ್ಪ ಗೊಜ್ಜೆತ್ತಿಟ್ಬಿಟ್ಟು ರೈಸ್ ಒಂದು ಸ್ವಲ್ಪ ಕಲಸೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಕ್ಕೊಳ್ಳಿ ಎಲ್ಲೇ. ಸೋಮ ಇವಾಗ ತಿಂಡಿ ಕೊಟ್ಟಿದ್ದೀನಿ, ತಿಂಡಿ ತಿಂತವ್ರೆ. ಅವ್ರ ಲಂಚ್ ಬಾಕ್ಸ್ ಕಟ್ಟು ಖುಷಿ ಮಗ ಒಂದು ಸ್ವಲ್ಪ ತಿನ್ನಿಸ್ಬಿಟ್ಟು ಆಫೀಸಿಗೆ ಕರ್ಕೊಂಡೋಗಿ ಬಿಡೋದಲ್ಲ, ಇದಕ್ಕೆ ಕರ್ಕೊಂಡೋಗ್ಬಿಡ್ತೀನಿ ಸ್ಕೂಲಿಗೆ. ತಿನ್ನೋಕ್ಕೆ ಕಷ್ಟ. ಎಲ್ಲ ಮಕ್ಕಳು ಊಟ ಕೊಟ್ಟರೆ ಸಾಕು ಅಂತಾರೆ. ನನ್ನ ಮಗಳು ಇಷ್ಟು ವೆರೈಟಿ ಮಾಡಿಕೊಟ್ರೆ ಕೈ ಅಂತಾಳೆ. ಫ್ರೆಂಡ್ಸ್ ಇಲ್ಲಿ ಚಿತ್ರಾನ್ನ ರೆಡಿ.
ಕಲರ್ಫುಲ್ಲಾಗಿ ಸಖತ್ತ ಕಾಣಿಸ್ತೀನಿ. ನಮ್ಮ ಸೋಮಗೆ ಹಿಂಗೆ ಇದ್ಬಿಟ್ರೆ ಚಿತ್ರಾನ್ನ ಪರಮಾನಂದ ಅಂದ್ಬಿಡ್ತಾರೆ. ಸೊ ಮಿಕ್ಸ್ ಮಾಡಿದ್ವಿ. ಕಡಲೆ ಬೀಜ ಇದಕ್ಕೆ ಹಾಕಿದ್ವಿ ಕಲಿಸಿದ್ಮೇಲೆ. ಇನ್ನೊಂದೆರಡು ಅವ್ರಿಗೆ ಎಕ್ಸ್ಟ್ರಾ ಇದ್ದರೂ ಓಕೆನೆ. ಹೇಗಿದ್ದಾನೆ ಲಂಚ್ ಬಾಕ್ಸ್ಗೆ ಹಾಕ್ಬಿಡ್ತೀನಿ. ಗೊಜ್ಜು ಸಪ್ರೇಟಾಗಿ ಎತ್ತಿಟ್ಟೆ. ಆಯಿತು. ಇಷ್ಟೆಲ್ಲ ಮಾಡಿಸೋ ಕೆಲಸ ಏನು ಗೊತ್ತಾ, ವೀಡಿಯೋ ಮಾಡಿಕೊಂಡು ನಾನು ಇದೆಲ್ಲ ಮಾಡೋದಕ್ಕಾಗೋದೇ ಇಲ್ಲ, ಸೀನೇ ಇಲ್ಲ, ಚಾನ್ಸೇ ಇಲ್ಲ ಅದೆಲ್ಲ. ಸೊ ಅದಕ್ಕೋಸ್ಕರ ನಾನೇನು ಮಾಡೋಕ್ಕೆ ಹೋಗಲ್ಲ. ವ್ರತ ಪೂಜೆಗೆ ಅಂತ ಸೋಮಂಗೆ ಹೂವು ತಂದವ್ರೆ. ಇದು ಹುಳಿಕಾಳು ನೆನೆಯಾಕೋಣ ಅಂತ ಅಂದ್ಕೊಂಡೆ, ಎತ್ತಿಟ್ಟೆ. ಗ್ರಾಸರೀಸ್ ಹುಡುಕ್ಬೇಕಾರೆ ಅದು ಸಿಕ್ತು. ಸೊ ನೆನಪಿದ್ದಾಗ ಒಂಚೂರು ಮೊಳಕೆ ಹುಳಿಕಾಳೆಲ್ಲ ಎತ್ತಿಟ್ರೆ ಸ್ವಲ್ಪ ಅಂದರೆ ಕಟ್ಟಿಟ್ರೆ ನಾವು ಎಮರ್ಜೆನ್ಸಿ ಅಡುಗೆ ಮಾಡಬೇಕು ಅಂತ ಅನ್ನುವಾಗ ಈಸಿ ಆಗುತ್ತೆ. ಸೊ ಅದಕ್ಕೋಸ್ಕರ ಇನ್ನು ಲಂಚ್ ಬಾಕ್ಸಿಗೆ ಹಾಕುವ. ಸೋಮು ಕಡಿಮೆನೇ ಹಾಕು ಅಂತಾರೆ. ನೋಡಿ ನೀವು ವೀಡಿಯೋ ಮಾಡ್ಕೊಂಡೆಲ್ಲ ಮಾಡೋಕ್ಕೆ ಹೋದರೆ ಚೆಲ್ಲೋದು ಮಾಡೋದು ಇದೆಲ್ಲ ಆಗುತ್ತೆ. ಓಕೆ. ಇನ್ನು ಏನಪ್ಪ ಅಂದರೆ ಇದಕ್ಕೆ ಒಂದು 2 ಬೋಂಡ ಹಾಕ್ಬಿಡ್ತೀನಿ. ಜಾಮೂನು ಫಸ್ಟು ಸ್ವಲ್ಪ ಇದಾಗಿರಲಿಲ್ಲ, ಇನ್ನು ಫ್ರೈ ಆಗಿರಲಿಲ್ಲ, ಚೆನ್ನಾಗಿದೆ. ಫ್ರೈ ಆದರೆ ಈ ಥರ ಹೊಡಿಯಲ್ಲ ನೋಡಿ. ಫ್ರೈ ಆಗಲಿಲ್ಲ ನೋಡಿ, ಈ ಥರ ಎಲ್ಲ ಮೆತ್ತಗಾಗ್ಬಿಡುತ್ತೆ. ಅದಕ್ಕೆ ಯಾವಾಗಲೂ ಈ ಲೆವೆಲಿಗೆ ಮಾಡಬೇಕು, ಅವಾಗ ಹೊಡಿಯಲ್ಲ. ಸೊ ನಾನು ಫಸ್ಟಿಗೆ ಸ್ವಲ್ಪ ಬೇಗ ತೆಗ್ದುಬಿಟ್ಟೆ, ಅದಕ್ಕೆ ಎಲ್ಲ ಮೆತ್ತಗಾಗಿದೆ. ಹೀಗೆ ಇದನ್ನೇ ತಿನ್ನಿ. ಸೊ ಸೋಮಿಗೆ 10 ದಿನ ಕೊಟ್ಟು ಇದು ಬೇಕಾದ್ರೆ ಇನ್ನೂ 2 ದಿನ 3 ದಿನ ಇಟ್ಟರು ನಡೆಯುತ್ತೆ. ಓಕೆ. ಒಳಕ್ಕೆ ಹಾಕ್ಕೊಳ್ಳಿ, 5 ಹಾಕ್ಕೊಳ್ಳಿ. ಖುಷಿಗೊಂದು ಹಾಕ್ತೀನಿ. ಖುಷಿಮಾಗಿ ಬಂದು ಚಿತ್ರಾನ್ನ ಇದು ಮತ್ತು 1-2 ಪೀಸ್ ಆ್ಯಪಲ್. ಅವಳಿಗೆ ಬಾಕ್ಸ್ ಇದು ಹಾಕ್ತಾಯಿದ್ದೀನಿ, ಸಿಂಪಲ್. ಇವಾಗ ಪೂರಿ ತಿನ್ನಿಸ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ಇವಾಗ ಲಂಚ್ ಬಾಕ್ಸಿಗೆ ಅವಳಿಗೆ ಚಿತ್ರಾನ್ನ ಹಾಕ್ತಾಯಿದ್ದೀನಿ. ಸೊ ಇದು ಅವಳಿಗೆ ಕಂಪ್ಲೀಟ್ ಆಗಿಬಿಡುತ್ತೆ. ನೋಡಿ ಅವಳ ಪಕ್ಕನೇ ಹೆಂಗೆ ಕೂತ್ಕೊಂಡಿರ್ತಾಳೆ ಅಂತಲೇ ತಿಂತಾ ಇದ್ದಾಳಲ್ಲ ಅವಳು, ಅದಕ್ಕೆ ಅಮ್ಮ ಅಪ್ಪ ಆಗೋಯ್ತು. ಖುಷಿ 9:40 ಆಗೋಯ್ತು. ಇದೆ ಫಾಸ್ಟ್ ಇಟ್ಟಿದ್ದೀನಿ ಅದೊಂಚೂರು, ಅದಕ್ಕೆ ಪರವಾಗಿಲ್ಲ. 9:30 ಅಷ್ಟೋ ಸ್ಕೂಲಲ್ಲಿ ಇರಬೇಕು. ಖುಷಿ ಆಯ್ತಪ್ಪ ಬಂಗಾರು. ಖುಷಿ ಮುದ್ದು ತಿನ್ನಕ್ಕೆ ಎಷ್ಟು ಅಳ್ತಾಳೆ. ಇನ್ನೊಂದು ತುತ್ತಿದೆ ತಿನ್ಬಿಡೆ ಅಂದರೆ ಎಷ್ಟು ನಾಡ್ಕಾಡ್ತಾಳೆ ಫ್ರೆಂಡ್ಸ್. ಹಾಂ ರೆಡಿ, ಬೇಗ ಎತ್ಕೋ. ನನಗೆ ಬೇವ್ರ ನೀರು ಇಷ್ಟೆಲ್ಲ ಮಾಡಿನೂ ನನಗೆ ಇದೆಲ್ಲ ಇವಳು ಮಾಡೋಷ್ಟು ಬೇವ್ರ ನೀರೆಲ್ಲ ಇಳ್ದೋಯ್ತದೆ. ನಡಿಯವ್ವ. ಫ್ರೆಂಡ್ಸ್ ಗುಡ್ ಮಾರ್ನಿಂಗ್. ಸೋಮವಾರ ಬೆಳಗ್ಗೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು. ಇವಾಗ ತಿಂಡಿಗೆ ಅವಲಕ್ಕಿ ಮಾಡ್ತಾಯಿದ್ದೀನಿ. ಅವಲಕ್ಕಿ ಎಣ್ಣೆ ಹಾಕಿದ್ದೀನಿ. ಇದು ತುಂಬ ಗಟ್ಟಿ ಅವಲಕ್ಕಿ ಅಲ್ಲ, ತೆಳು ಅವಲಕ್ಕಿನೂ ಅಲ್ಲ, ಈ ಥರ ಬರುತ್ತೆ. ಸೊ ಇದು ಚೆನ್ನಾಗಿರುತ್ತೆ. ತಣ್ಣಗಾದ್ಮೇಲೆ ತಿನ್ಬೋದು. ಈ ಅವಲಕ್ಕಿ ಗಟ್ಟಿ ಅವಲಕ್ಕಿ ಆದರೆ ತಣ್ಣಗಾದ್ಮೇಲೆ ತಿನ್ನೋದಕ್ಕಾಗಲ್ಲ, ಅದಕ್ಕೆ ಈ ಥರ ಮಾಡ್ತೀನಿ. ಇವಾಗ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿ ಕಡಲೆಬೇಳೆ, ಕಡಲೆ ಬೀಜ, ಮೆಣಸಿನಕಾಯಿ, ಕರಿಬೇವು ಸೊಪ್ಪೆಲ್ಲ ಹಾಕಿ ಒಗ್ಗರಣೆ ಮಾಡಿದ್ದೀನಿ. ಸೊ ಇದಕ್ಕೆ ಇವಾಗ ಟೊಮೊಟೊ ಆ್ಯಡ್ ಮಾಡಬೇಕು. ಆಮೇಲೆ ಕಾಯಿ ತುರಿ ಹಾಕಿ, ಚಿಕ್ಕ ಸೊಪ್ಪು, ಅರಿಶಿನ ಹಾಕಿ ಅವಲಕ್ಕಿ ಹಾಕಿದ್ರೆ ಒಗ್ಗರಣೆ, ಅಂದರೆ ಈ ಒಗ್ಗರಣೆಗೆ ಇದನ್ನು ಹಾಕಿದ್ರೆ ರೆಡಿ ಆಗಿಬಿಡುತ್ತೆ ಅವಲಕ್ಕಿ. ತಿಂಡಿಗೆ ಅವಲಕ್ಕಿ ಮಾಡಿದ್ದೀನಿ. ಮಧ್ಯಾಹ್ನ ಲಂಚಿಗೆ ಹಾಗಲಕಾಯಿ ಪಲ್ಯ ಮತ್ತು ಚಪಾತಿ. ಮಾಡಿಲ್ಲ ಇನ್ನು ಚಪಾತಿ. ಫಸ್ಟು ಇದೆಲ್ಲ ಒಗ್ಗರಣೆ ಮಾಡಿ ಖುಷಿ ಮನೆ ಸ್ನಾನ ಮಾಡಿಸ್ಬಿಟ್ಟು ಅವಳಿಗೆ ರೆಡಿ ಮಾಡಿ ಸ್ಕೂಲಿಗೆ. ಆಮೇಲೆ ಇದು ಚಪಾತಿ ಮಾಡಬೇಕು. ಸೊ ಒಗ್ಗರಣೆ ಆಯಿತು. ಕಾಯಿ ತುರಿ ಇರಲಿಲ್ಲ. ಸೊ ಕಾಯಿ ತುರಿ ಇಲ್ಲಿ ಇವಾಗ ತುರಿದೆ. ಈ ಕಾಯಿ ತುರಿ ಹೊಸದು ತೋರಿಸೇ ಇಲ್ಲ ನಾನು, ಮರ್ತೇ ಬಿಟ್ಟೆ ಹಾಕೋದನ್ನ. ಫಸ್ಟು ಒಗ್ಗರಣೆ ಮಾಡಿ ಹಾಕ್ಬಿಟ್ಟು ಆಮೇಲೆ ಕಾಯಿ ತುರಿ ಹಾಕ್ತೀವಿ. ಉಲ್ಟಾ ಆಯಿತು. ಅಷ್ಟೇ. ಇದೊಂಚೂರು ಬಿಸಿ ಆಗಲಿ. ಯಾರೋ ಒಂದು ಪಾತ್ರೆ ಹಾಕೋದು. ಸೊ ಇದು ಅರ್ಧ ತುರಿದೆ, ಇನ್ನು ಅರ್ಧ ತುರಿಬೇಕು. ತುರಿದ್ಬಿಟ್ಟು ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಬಿಟ್ರೆ ಇನ್ನೊಂದು ವಾರ ಆಲ್ಮೋಸ್ಟ್ ನನಗೆ ಈ ತೆಂಗಿನಕಾಯಿ ಬರುತ್ತೆ ಫ್ರೆಂಡ್ಸ್. ಹಿಂಗೆ ಒಂದು ಸ್ವಲ್ಪ ತುರಿಬೇಕಂದ್ರೆ ಪ್ಲೇಟ್ ಇಡೋಕ್ಕಾಗಲ್ಲ. ಇಲ್ಲಿ ಪ್ಲೇಟ್ ಇಟ್ಟರೆ ಆ ಕಡೆ ಈ ಕಡೆ ಎಲ್ಲ ಇದಾಗ್ಬಿಡ್ತದೆ. ಅದಕ್ಕೋಸ್ಕರ ಇವಾಗ ಸದ್ಯಕ್ಕೆ ಇಲ್ಲೇ ನೀಟಾಗಿ ಒರೆಸ್ಕೊಂಡು ತುರಿದ್ಬಿಟ್ಟು ಹಂಗೆ ನೀಟಾಗಿ ಒಂದು ಬಾಕ್ಸಿಗೆ ಹಾಕಿ ಎತ್ತಿಟ್ಬಿಡ್ತೀನಿ ಅಷ್ಟೇ. ಇನ್ನು ನನಗೆ ಹೀಟ್ ಆಗಿಬಿಟ್ಟಿದೆ ಅನಿಸುತ್ತೆ. ಇಲ್ಲಿ ನೋಡಿ ಹೆಂಗೆ ಊದ್ಕೊಬಿಟ್ಟೈತೆ.
ಇಲ್ಲಿ ಬರೋದಿಲ್ಲ, ತುಟಿ ಮೇಲೆ ಬಂದ್ಬಿಟ್ಟೈತೆ. ಇಲ್ಲಿ ಫುಲ್ಲು ಬೊಬ್ಬೆ ಥರ ಎದ್ಬಿಟ್ಟೈತೆ ತುಟಿ ಮೇಲೆ. ಅದಕ್ಕೆ ತುಟಿ ಊದ್ಕೊಂಡಂಗೆ ಆಗ್ಬಿಟ್ಟೈತೆ. ಇನ್ನು ಏನು ಈ ಥರ ನನಗೆ ಯಾವಾಗ ಬಂದಿತ್ತು ಅಂತಂದರೆ, ಚಾಂದಿ ಮದುವೆ ಆದ ಒಂದು 2 ದಿನಕ್ಕೆ ಈ ಥರ ಬಂದಿತ್ತು ಬೀಗ್ರೂಟದಲ್ಲಿ. ಇಲ್ಲಿ ಬಂದಿರಲಿಲ್ಲ, ಇಲ್ಲಿ ಬಂದ್ಬಿಟ್ಟಿತ್ತು. ಹಿಂಗಾಗಿತ್ತು ಅವಾಗ ಮೇಲೆ ಫುಲ್ಲು. ಈ ಸರಿ ಏನೋ ಕೆಳಗೂ ನೋಡಿತೆ, ಅಂದರೆ ಬಾಡಿ ಸಿಕ್ಕಾಬಟ್ಟೆ ಹೀಟ್ ಆಗಿದೆ ಅಂತ ಅನಿಸುತ್ತೆ, ಅದಕ್ಕೆ ಈ ಥರ ಬಂದ್ಬಿಟ್ಟೈತೆ. ಅಯ್ಯೋ ನನಗಂತೂ ಹೆಂಗಾಗ್ಬಿಟ್ಟೈತೆ ಅಂದರೆ ಹೇಳಂಗಿಲ್ಲ ಬಿಡಂಗಿಲ್ಲ ಹಾಗೆ. ಇಲ್ಲಿಂದ ಇಲ್ಲೆಲ್ಲ ಸ್ಪ್ರೆಡ್ ಆಗ್ಬಿಟ್ಟೈತೆ ಫ್ರೆಂಡ್ಸ್. ಇದು ಬಾಡಿ ಹೀಟ್ ಆದ್ರೆ ಹಿಂಗೆ ಆಗೋದು ಅಂತ ಹೇಳ್ತಾರೆ. ಆದರೆ ಚಿಕ್ಕ ಹುಡುಗರಲ್ಲೆಲ್ಲ ನಮ್ಮ ಮನೇಲಿ ಹೆಂಗೆ ಹೇಳೋರು ಅಂದರೆ, ಇದು ಹೆಂಗಿದ್ರೆ ಅಲ್ಲಿ ಹುಚ್ಚೋಯ್ತು ಅಂತ ಹೇಳೋರು. ಅವಾಗ ನಾವು ನಿಜ ಅಂತ ನಂಬ್ಕೊಂಡಿದ್ವಿ. ನಿಜ ಇಲ್ಲಿ ಯಾವ್ದು ಬರುತ್ತೆ, ನಾನು ಆಮೇಲೆ ಗೊತ್ತಾಯ್ತು ನಂಗೆ, ಇಲ್ಲಿ ಯಾವ್ದು ಬರುತ್ತೆ ಉಯ್ಯೋಕ್ಕೆ. ಸೊ ಈಟಿಗೆ ಬರೋದು ಇದು ಅಂತ ಆಮೇಲೆ ನಂಗೆ ಗೊತ್ತಾಯಿತು. ಅಯ್ಯೋ ದೇವರೇ ಅಂತ ಅಂದ್ಕೊಂಡು ಸರಿ ಅಂದ್ಕೊಂಡು ಹಿಂಗೆ ಆಯಿತು. ಒಂಚೂರು ಅಮೃತಾಂಜನೋ ಅದರಲ್ಲಿ ಹಚ್ಕೊಂಡು ಸ್ವಲ್ಪ ಸ್ವೆಲ್ ಕಮ್ಮಿ ಆಗಲಿ ಅಂತ ಹೇಳ್ಕೊಂಡು ಇದು ಮಾಡ್ತಾಯಿದ್ದೀನಿ ಅಷ್ಟೇ. ಖುಷಿಮಾಗಿ ಸ್ನಾನ ಮಾಡ್ಸೋಕೆ ಕರ್ಕೊಂಡು ಹೋಗ್ಬೇಕು ಮೇಡಮ್ ಅಲ್ಲಿ ಮಲ್ಕೊಂಡವ್ರೆ. ಎಬ್ರಸ್ಬಿಟ್ಟು ಕರ್ಕೊಂಡು ಬಿಟ್ಬಿಟ್ಟು ಅವ್ರು ಇವಾಗ ಶೇವಿಂಗು ಸ್ನಾನಕ್ಕೆ ಅಂತ ಹೋಗೋರೆ. ಬರೋಷ್ಟರಲ್ಲಿ ಇವಾಗ ನಾನು ನೋಡಿ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬಿಟ್ಟು ಬಡವಡ ಅಂತ ಚಪಾತಿ ಮಾಡಬೇಕು. ಇನ್ನು ಸಾಂಬಾರೆಲ್ಲ ಏನು ಮಾಡಿಲ್ಲ. ನಿನ್ನೆ ಅಂತೂ ಬ್ಲಾಗ್ ಮಾಡೋಕ್ಕೆ ಆಗಲಿಲ್ಲ ನನಗೆ, ಅದೇ ಇದೇ ಆಗಿತ್ತಲ್ಲ. ಸೊ ಅದಕ್ಕೆ ನನಗೇನು ಬ್ಲಾಗೇ ಮಾಡೋಕ್ಕಾಗ್ತಾಯಿಲ್ಲ. ಅದಕ್ಕೆ ಸರಿ ಇವತ್ತು ಆಯಿತು, ಮಾಡ್ತಾಯಿದ್ನಲ್ಲ ಅಡುಗೆ, ಹಂಗೆ ಸುಮ್ಮನೆ ಇಂಟ್ರೆಸ್ಟ್ ಆದಾಗ ಹಂಗೆ ಬ್ಲಾಗ್ನ ಇದು ಮಾಡೋದು. ಮತ್ತು ಐಬ್ರೋನು ಕೂಡ ಅಷ್ಟೇ ಫುಲ್ ಬೆಳೆದ್ಬಿಟ್ಟಿತ್ತು. ಫುಲ್ ಗ್ರೋತ್ ಆಗಲಿ ಅಂತಲೇ ಬಿಟ್ಟಿದ್ದೆ ನಾನು ಹಾಗೇನೇ. ಯಾಕಂದರೆ ಸ್ವಲ್ಪ ಐಬ್ರೋ ದಪ್ಪ ಮಾಡ್ಕೋಬೇಕಾಗಿತ್ತು ನಾನು. ಸ್ವಲ್ಪ ತಿನ್ನಾಗ್ಬಿಟ್ಟಿತ್ತು, ಮಾಡ್ತಾ ಶೇಪ್ ಹೋದಂಗೆ ಆಗ್ಬಿಟ್ಟಿತ್ತು. ಅದಕ್ಕೆ ಸ್ವಲ್ಪ ದಪ್ಪ ಬಿಟ್ಟಿದ್ದೆ. ಸೊ ಇವಾಗ ನೋಡಿ ಏನೂ ಹಚ್ಚಿಲ್ಲ ನಾನು. ಹಚ್ಚಿದಲ್ಲೇ ನೀಟಾಗಿ ನಾನೇ ಶೇಪ್ ತಗೊಂಡಿದ್ದೀನಿ. ಸಾಕಲ್ಲ ಈ ಶೇಪ್ ಅಂದರೆ. ಸ್ವಲ್ಪ ನೀಟಾಗಿ ಸ್ವಲ್ಪ ದಪ್ಪ ಮಾಡ್ತಾ ಸ್ವಲ್ಪ ಶೇಪ್ ತಗೊಬರೋಣ ಅಂತ ಅಂದ್ಕೊಂಡು ಹೀಗೆ ದಪ್ಪಕ್ಕೆ ಮಾಡಿದ್ದೀನಿ. ಈ ಕಡೆದು ಸ್ವಲ್ಪ ಬರಬೇಕು, 1-2 ಕೂದಲು ಬೆಳಿಬೇಕು, ಅದಕ್ಕೆ ಹಾಗೆ ಬಿಟ್ಟಿದ್ದೀನಿ. ಸಾಕ. ಚೆನ್ನಾಗಿದೆಯಾ? ಚೆನ್ನಾಗಿ ಬಂದಿದೆಯಾ ಶೇಪು? 2 ಒಂದೇ ಥರ ಇದೆಯಾ? ಒಂದೊಂದು ಥರ. ಇದೊಂದು ಸ್ವಲ್ಪ ಶೇಪ್ ಬಂದರೆ ಈ ಶೇಪ್ ಬಂದರೆ ಇದು ಬರ್ತಿರಲಿಲ್ಲ, ಇದು ಬರ್ತಿರಲಿಲ್ಲ. ಇದು ಓಕೆ, ಆಲ್ಮೋಸ್ಟ್ 2 ಒಂದೇ ಥರ ಬಂದೈತೆ ಅಂತ ಅನ್ಕೋತೀನಿ. ರಾತ್ರಿ ಆಲ್ಮೋಸ್ಟ್ ಒಂದು 10:30 ಏನೋ, ಸಂಡೇ ಅಲ್ವಾ, ಸ್ವಲ್ಪ ಟೈಮ್ ಇತ್ತು ಅಂತ ಹೇಳ್ಬಿಟ್ಟು ತುಂಬ ಗ್ರೋತ್ ಆಗಿತ್ತು. ಮತ್ತು ಫೇಸ್ ಕೂಡ ತುಂಬ ಇದಾಗಿರೋಕ್ಕೆ ಇನ್ನೂ ಡಲ್ಲಾಗಿ ಕಾಣಿಸ್ತಾಯಿತ್ತು ಅಂತೇಳಿ ಮಾಡಿಕೊಂಡೆ. ಚೆನ್ನಾಗಿ ಬಂದೈತೆ. ಸ್ವಲ್ಪ ಸ್ವೆಲ್ ಆಗಿಬಿಟ್ಟಿತ್ತು. ಓಕೆ ಚೆನ್ನಾಗಿ ಬಂದೈತಿ, ಅದೊಂದು ಖುಷಿ. ಇದು ಹಿಂಗೆ ಕೂತ್ಕೊಂಡಿದ್ರೆ 2 ಚೆನ್ನಾಗಿ ಬಂದಿತ್ತಲ್ಲ ಐಬ್ರೋ ಮಾಡ್ಕೊಂಡಿರ್ಕೆ ಅನ್ನೋದೊಂದು ಖುಷಿ. ಓಕೆ ಆಯಿತು, ಅವಲಕ್ಕಿ ರೆಡಿ. ಏನು ತಡ ಅಂತ ಹೋಗಿ ಖುಷಿ ಸ್ನಾನ ಮಾಡಿಸಿ ಇನ್ನೊಂದೇನಂದರೆ ಇವಾಗ ಅವಳಿಗೆ ಸ್ನಾನನ ಹಿಂದಿನ ದಿನ ಎಣ್ಣೆ ಹಚ್ಬಿಟ್ಟು ಹಿಂದಿನ ದಿನವೇ ಸ್ನಾನ ಮಾಡಿಸ್ಬಿಡ್ತೀನಿ. ಯಾಕೆಂದರೆ ಅಂದರೆ ಎಣ್ಣೆ ಹಚ್ಚಿ ಇವಾಗ ನನಗೆ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಇವಾಗಲೇ ಅವಳಿಗೆ ಹೋಗಿ ಹಿಂದಿನ ದಿನವೇ ಸ್ನಾನ ಮಾಡಿಸ್ಬಿಡ್ತೀವಿ. ಜಸ್ಟ್ ಮೈ ಸ್ನಾನ ಮಾತ್ರ ಮಾಡಿಸ್ತೀನಿ. ಸರಿ, ಟೈಮ್ ಆಯಿತು, ಮಾತಾಡ್ತಾ ನಿಂತ್ಕೊಂಡ್ರಲ್ಲ, ಆಮೇಲೆ ಮತ್ತೆ ಸಿಗ್ತೀನಿ. ಖುಷಿಮಾ ಸ್ಕೂಲಿಗೆ ಹೊರಟ್ಲು. ಸುಮ್ಮನೆ ನಾನೇ ಕರ್ಕೊಂಡು ಹೋಗ್ಬಿಡ್ತೀನಿ ಬಿಡು ಅಂತಂದ್ರು. ನನಗೂ ಇದನ್ನು ಹಿಂಗೆ ಇಟ್ಕೊಂಡು ಹೊರಗಡೆ ಹೋಗೋಕ್ಕೆ ಒಂಥರ ಗೊತ್ತಿಲ್ಲ. ಮಾಸ್ಕ್ ಹಾಕ್ಕೊಂಡು ಹೋಗ್ಬೇಕು, ಇಲ್ಲ ಅಂತಂದರೆ ಹೋಗೋಕ್ಕಾಗೋದೇ ಇಲ್ಲ. ಯಾಕಂದರೆ ಹೆವಿ ದಪ್ಪ ಆಗ್ತಾಯಿದೆ. ಸೊ ಅಮೃತಾಂಜನ ಹಚ್ಕೊಂಡಿದ್ದೀನಿ, ಒಂಥರ ಉರಿತಾ ಇದೆ, ಫುಲ್ಲು ಸಿಕ್ಕಾಬಟ್ಟೆ ಉರಿತಾ ಇದೆ. ಸೊ ಅದಕ್ಕೋಸ್ಕರ. ಸೊ ಓಕೆ ಫ್ರೆಂಡ್ಸ್, ಸಿಗೋಣ ಮತ್ತೆ ಇನ್ನೊಂದು ಬ್ಲಾಗಿ. ಇವತ್ತಿನ ಬ್ಲಾಗ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸದ್ಯಕ್ಕೆ ಬ್ಲಾಗ್ ಎಂಡ್ ಮಾಡಲಿಲ್ಲ, ಬೆಳಗ್ಗೆ ಒಂದು ಅಪ್ಡೇಟ್ ಕೊಟ್ಬಿಟ್ಟು ಹಂಗೆ ಬ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಬ್ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೆ ಇನ್ನೊಂದು ಬ್ಲಾಗ್ಲಿ. ಥ್ಯಾಂಕ್ ಯು.